ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದಿದ್ದೆ 9 ಗಂಟೆ ಆಯಿತು. ಇವಾಗ ಎದ್ದು ಹಾಲನ್ನ ಉಕ್ಕಿ ಹರಿಸಿ ಸೋರಿಸಿ ಎಲ್ಲ ಗಲೀಜು ಮಾಡಿಟ್ಟಿದ್ದೀನಿ. ಎಷ್ಟೇ ನೋಡ್ಕೊತೀನಿ ಅಂತಂದ್ರೂ ಹಾಲು ಮಾತ್ರ ಉಕ್ಕಿ ಹರಿದ್ಬಿಟ್ಟಿದೆ. ಕಣ್ಣೆಲ್ಲ ಊದ್ಕೊಂಬಿಟ್ಟಿದೆ. ಯಾಕೋ ಕಣ್ಣು ಕೆನ್ನೆ ಎಲ್ಲ ಊದ್ಕೊಂಬಿಟ್ಟಿದೆ. ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ದೆ ರಾತ್ರಿ. ಹಬ್ಬ 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 ಅಂತಿದ್ವಿ. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬದ ಕತೆ ಮುಗೀತು. ಇನ್ನೇನಿದ್ರು ಇವತ್ತಿಂದ ಗೌರಿ ಹಬ್ಬ ಗಣೇಶ ಹಬ್ಬ ಇದೇ ಇರುತ್ತೆ. ಸೊ ಓಕೆ ಗಾಯ್ಸ್, ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡೋಣ. ಸುಜು ಒಂದು 3 ದಿವಸದಿಂದ ಮೊಸರನ್ನ ಅಂತ ಮೊಸರನ್ನ ಬೌಸ್ಕೊತಿದ್ದ. ಅದಕ್ಕೆ ಇವತ್ತು ಸ್ವಲ್ಪ ಮೊಸರನ್ನೇ ಮಾಡಿಬಿಡೋಣ, ಬೇಗನೂ ಆಗುತ್ತೆ. ಯಾಕಂದರೆ ಇವತ್ತು ಎದ್ದಿದ್ದು ಲೇಟ್ ಅಲ್ವಾ, ಸೊ ಬೇಗನೂ ಆಗುತ್ತೆ ಅಂತ ಮೊಸರನ್ನೇ ಮಾಡಿದ್ದೀನಿ. ನನ್ನ ಡೈಲಿ ವ್ಯೂವರ್ಸ್ ಗೊತ್ತಿರುತ್ತೆ ಮೊಸರು ನನ್ನ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತ. ನನಗೆ, ಮಣಿಗೆ, ಸುಜುಗೆ, ನನ್ನ ಮಗನಿಗೆ ಎಲ್ಲರಿಗೂ ಫೇವ್ರೇಟ್. ಅನ್ನ ಸ್ವಲ್ಪ ಅಗ್ಳಗಳಾಗ್ಬಿಟ್ಟಿದೆ, ಅದಕ್ಕೆ ಈ ಥರ ಮಾಡ್ಕೊತೀನಿ ಅಷ್ಟೆ. ಮೀಶೋಯಿಂದ ಒಂದೆರಡು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಪುನರ್ವಂಗೆ ಒಂದು ಬಟ್ಟೆ ಮತ್ತು ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಒಂದು ಹ್ಯಾಂಗ್ನ ಬುಕ್ ಮಾಡಿದ್ದೆ. ಅದೆರಡೂ ಕೂಡ ಬಂದಿತ್ತು. ಅದು ತೋರಿಸ್ತೀನಿ. ಇವೆರಡೂ ಪ್ರಾಡಕ್ಟು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ನೀವು ಹೋಗಿ ಚೆಕ್ ಮಾಡ್ಕೊಬೋದು. ಚೆನ್ನಾಗಿದೆ. ತುಂಬ ಅಲ್ಲಿ ನೋಡಿದಾಗ ತುಂಬ ಸಾಫ್ಟಾಗಿದೆ ಅಂತ ಅನ್ನೋ ಥರ ಕಾಣಿಸ್ತಿತ್ತು. ಬಟ್ ಇಲ್ಲಿ ನೋಡಿದ್ರೆ ತುಂಬ ಹಾರ್ಡಾಗಿದ್ದಷ್ಟು ಒಳ್ಳೆಯದೇ ಅಲ್ವಾ. ಸೊ ಇದಕ್ಕೆ ಹೋಲ್ 2 ಕಡೆನೂ ಇದೆ. ಕೆಳಗಡೆನೂ ಕೊಟ್ಟಿದ್ದಾರೆ ಮತ್ತು ಸೈಡಲ್ಲೂ 2 ಕಡೆನೂ ಹೋಲ್ ಇದೆ. ಈ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಸಿಕ್ಕಿದ ಕಡೆ ಹಾಕಿ ಅದೇ ಒಂದು ಇದಾಗಿತ್ತು. ಸೊ ಅವತ್ತಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ಆಫರ್ ಇರೋದು ನೋಡಿ ಇವತ್ತು ತೊಗೊಂಡೆ. ಮತ್ತು ಪುನರ್ವಂಗೆ ಇದೊಂದು ಟೀ ಶರ್ಟ್ ಮತ್ತು ನಿಕ್ಕರ್. ಇದು ಚೆನ್ನಾಗಿದೆ. ಟೀ ಶರ್ಟ್ ಅಲ್ಲ, ಶರ್ಟು, ಜೀನ್ಸ್ದು. ಅವ್ನಿಗೆ ಈ ಥರದ್ರಲ್ಲಿ ಯಾವುದೂ ಇರಲಿಲ್ಲ. ನೋಡಿ, ಈ ಥರ ಮಾಡಿದ್ರೆ ಎಕ್ಸ್ಪೆಂಡ್ ಕೂಡ ಆಗುತ್ತೆ. ಇದು ಆಫ್ಟರ್ ವಾಶ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ನೋಡೋಕ್ಕಂತೂ ಸದ್ಯದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಆಫ್ಟರ್ ವಾಶ್ ಹೆಂಗಾಗುತ್ತೆ ಅದನ್ನು ಕೂಡ ಬೇಕಿದೆ. ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಅವ್ನಿಗೆ ಯೂಸ್ ಮಾಡಿ ಬಿಟ್ಟಾಗ ತೋರಿಸ್ತೀನಿ. ಇಲ್ಲೊಂದು ಪಾಕೆಟ್ ಇದೆ. ಇಲ್ಲಿ ಪಾಕೆಟ್ ಇಲ್ಲ, ಜಸ್ಟ್ ಹಂಗೆ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲೂ ಏನು ಪಾಕೆಟ್ ಇಲ್ಲ, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಡಾರ್ಕ್ ಆಗಿದ್ದರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತಿತ್ತು ನನಗೆ. ಎಕ್ಸ್ಪೆಂಡ್ ಕೂಡ ಆಗುತ್ತೆ. ಮತ್ತು ಸೈಜ್ ಒಂಚೂರು ದೊಡ್ಡದಾಗೋಯ್ತು, ಬಟ್ ಆಗ್ತಾ ಸರಿ ಹೋಗುತ್ತೇನೋ ಅಂದ್ಕೊಂಡು ಸುಮ್ಮನಾದೆ. ಮೀಶೋದಲ್ಲಿ ಹೆಂಗೆ ಗೊತ್ತಾ, ಅಲ್ಲಿ ಕೊಡೋ ಸೈಜೇ ಬೇರೆ, ಬಟ್ ನಮ್ಗೆ ವಾಪಸ್ ಕಳಿಸೋ ಸೈಜೇ ಬೇರೆ ಇರುತ್ತೆ. ಮತ್ತು ನನಗೆ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಬರೀ ರೈಸ್ ಐಟಮೇ ತಿಂದು ಬೇಜಾರಾಗ್ಬಿಡುತ್ತೆ. ಸೊ ನೈಟ್ ಟೈಮ್ ಈ ಥರ ಏನಾದ್ರು ಚಪಾತಿ ರೊಟ್ಟಿ ಈ ಥರ ತಿಂದರೆ ಒಂಚೂರು ಆರಾಮ ಅನಿಸುತ್ತೆ. ಸೊ ಪುನರ್ವನ್ನ ಅವ್ರ ಅಪ್ಪನ ಜೊತೆ ಕಳಿಸ್ಬಿಟ್ಟು ಕಾಲೇಜ್ಗೆ ಸಾಯಂಕಾಲ ಎಲ್ಲ ಕೆಲಸನ ಮುಗಿಸ್ಬಿಡೋಣ. ಅವ್ನು ಬರೋ ಅಷ್ಟರಲ್ಲಿ ಸಾಗು ಏನು ಬೇಕು, ಪಲ್ಯ ಬೇಕಾ, ಏನು ಬೇಕೆಲ್ಲ ಮಾಡಿಟ್ಬಿಡೋಣ ಅಂತ ಕಲಸಿಡ್ತಾಯಿದ್ದೀನಿ. ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತೀನಿ. ಈ ಕಡೆ ಬಟ್ಟೆ ಹಾಕಿದ್ದೀನಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ರಾತ್ರಿ ಚಪಾತಿ ಮಾಡ್ಕೊಬೇಕು, ಜೊತೆಗೆ ಪಲ್ಯ ಮಾಡಬೇಕು, ಎಲ್ಲನೂ ಮಾಡ್ತೀನಿ. ಆದರೆ ಇದೊಂದು ಇದೆಯಲ್ಲ, ಒಂದು ಸಲ ರಾಶಿ ಆದರೆ ನಂಗೆ ಮತ್ತೆ ಕೈ ಹಾಕೋಕ್ಕಾಗಲ್ಲ. ಅಲ್ಲಲ್ಲೇ ವಾಶ್ ಮಾಡ್ಕೊಂಬಿಡ್ತೀನಿ ನಾನು. ಬಟ್ ಒಂದು ಸಲ ಈ ಥರ ರಾಶಿ ಬಿದ್ದುಬಿಟ್ರೆ ಮತ್ತು ಅದಕ್ಕೆ ನಂಗೆ ಮೂಡೇ ಬರೋಲ್ಲ ಪಾತ್ರೆ ತೊಳಿಯೋಕ್ಕೆ. ಬೆಳಿಗ್ಗೆ ಎದ್ದಿದ ತಕ್ಷಣ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನಗೆ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಆಚೆ ಹೋಗಿ ಬಂದರೆ ಸಾಕು ಏನಾದರೂ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇವತ್ತು ನೋಡಿದ್ರೆ ತುಟಿ ಎಲ್ಲ ಊದ್ಕೊಂಡಿದೆ. ಇಷ್ಟು ದಪ್ಪ ಇಲ್ಲವೇ ಇಲ್ಲ ನನ್ನ ತುಟಿ. ಅದೇ ಇಲ್ಲೆಲ್ಲ ಪ್ಯಾಚಸ್ ಥರ ಬಂದಿತ್ತಲ್ಲ, ಅದೇ ಥರ ಇವಾಗ ಒಂದೇ ದಿವಸ ನಿನ್ನೆ ಆಚೆ ಹೋಗಿ ಬಂದ್ವಿ. ಈಗ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ತುಟಿಗೆಲ್ಲ ಆಗಿದೆ ಆ ಥರ. ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಪ್ರತಿ ದಿವಸ ಇಷ್ಟು ಗಂಟೆಗೆ ಎದ್ದೇಳ್ತೀನಿ, ಅಷ್ಟು ಗಂಟೆಗೆ ಎದ್ದೇಳ್ತೀನಿ, ಆ ಥರ ಎಲ್ಲ ಏನಿಲ್ಲ. ನಾನು ಏನು ತಿಂಡಿ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಅದ್ರ ಮೇಲೆ ಡಿಪೆಂಡು ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ. ಸೊ ಎಲ್ಲರೂ ಕೇಳ್ತಾಯಿದ್ರಿ ಪುನರ್ವೊಂದು ಡೈಲಿ ರೊಟೀನ್ ಹೇಗಿರುತ್ತೆ ಇವಾಗ ಹೇಗಿದೆ ಅಂತ. ಸೊ ಇವತ್ತಿಂದ ನಾನು ಇವತ್ತು ಅದೇ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪುನರ್ವ ಇನ್ನೂ ಮಲ್ಕೊಂಡಿದ್ದಾನೆ. ಆ್ಯಕ್ಚುಲಿ ನಾನು ಎದ್ದಿದ ತಕ್ಷಣ ಅವ್ನು ಯಾವಾಗಲೂ ಎದ್ಬಿಡ್ತಿದ್ದ. ನಾನು ಅವ್ನ ಅಕಸ್ಮಾತ್ ಎದ್ದಿಲ್ಲ ಅಂದ್ರೂ ನನ್ನ ಜೊತೆಗೆ ಎಬ್ಬಿಸ್ಕೊಂಡು ಕರ್ಕೊಂಬಂದ್ಬಿಡ್ತಿದ್ದೆ ನಾನು. ಬಟ್ ಇವತ್ತು ಎಬ್ಬಿಸ್ಕೊಳ್ಳಿಲ್ಲ. ಏನಕ್ಕೆ ಅಂತಂದರೆ ಈಗ ನಿನ್ನೆ ಎಲ್ಲ ಓಡಾಡ್ಕೊಂಡು ಬಂದಿದ್ದೀವಿ, ಅವನಿಗೂ ಸ್ಟ್ರೈನ್ ಆದಂಗೆ ಅನಿಸುತ್ತೆ. ಸೊ ಮಲ್ಕೊಳ್ಳಿ ಬಿಡು,
ಇಲ್ಲ ಅಂದರೆ ಅವನು ಆ ಥರ ಮಲ್ಗೋನಲ್ಲ, ಅವನು ಎದ್ಬಿಡ್ತಾನೆ. ಮಲ್ಕೊಳ್ಳಿ ಬಿಡು ಅಂತ ನಾನು ಎಬ್ಸೋದಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಡೈಲಿ ನಾನು ಎದ್ದೇಳೋದೇ ಲೇಟೇ, ನಾನು ಎದ್ದೇಳೋದು. ಇವಾಗ ಸುಜು ಬರೋದೇ 9:30ಗೆ ಬರ್ತಾನೆ ತಿಂಡಿಗೆ, ಆಯಿತಾ. ಸೊ ನಾನು ಅವತ್ತಿನ ತಿಂಡಿ ಏನು ಮಾಡ್ತೀನಿ ಅದ್ರ ಮೇಲೆ ನಾನು ಎದ್ದೇಳೋದು ಡಿಪೆಂಡ್ ಆಗಿರುತ್ತೆ. ದೋಸೆ ಈ ಥರದ್ದೆಲ್ಲ ಆದರೆ ಲೇಟಾಗಿ ಎದ್ದೇಳ್ತೀನಿ. ದೋಸೆ ಹಾಕ್ಕೊಡೋದು ಹಿಂಗೆ ಲೇಟ್ ಆಗೋಲ್ಲ. ಚಟ್ನಿನೋ ಅಥವಾ ಪಲ್ಯನೋ ಇದು ಮಾಡೋದು ಏನು ಲೇಟ್ ಆಗೋಲ್ಲ, ಬೇಗ ಮಾಡಿರ್ಬೋದು. ಹಾಗಾಗಿ ಟೈಮ್ ನೋಡಿಕೊಂಡು ಸರಿ ಏನು ತಿಂಡಿ ಮಾಡ್ತೀನಿ ಅದನ್ನು ನೋಡಿಕೊಂಡು ನಾನು ಡೈಲಿ ಎದ್ದೇಳೋದು. ಗೊತ್ತಾಗುತ್ತಲ್ವ ಈ ತಿಂಡಿಗೆ ಇಷ್ಟು ಟೈಮ್ ಬೇಕಾಗತ್ತೆ ಅಂತ. ಯಾವಾಗಲೂ ಹಾಗೇ. ಇವಾಗ ಅಂತಲ್ಲ, ನೈಟ್ ಟೈಮ್ ಏನು ಗೊತ್ತಾ, ನನಗೆ ತುಂಬ ಲೇಟ್ ಆಗುತ್ತೆ ನಾನು ನಿದ್ದೆ ಮಾಡೋದು. 12 ಗಂಟೆ 1 ಗಂಟೆ ಹಿಂಗೆ ಆಗಿಬಿಡುತ್ತೆ. ಪುನರ್ವ ಮಲಗಲ್ಲ. ಆ ಟೈಮ್ ಇರೋದ್ರೆ ನನಗೂ ನಿದ್ದೆ ಬರಲ್ಲ. ಸೊ ಹಂಗಾಗಿ ಲೇಟಾಗಿ ಎದ್ದಬೇಕು ಅಂತ ಅನಿಸುತ್ತೆ. ಇವಾಗ ಅಂತಲ್ಲ, ಮುಂಚಿಂದ ಆ್ಯಕ್ಚುಲಿ ನಾನು ಅರ್ಲಿ ಮಾರ್ನಿಂಗ್ ಎದ್ದಿದ್ದು ತುಂಬ ಅಂದರೆ ತುಂಬಾ ಕಮ್ಮಿ. ಕಣ್ಣೂರಿದ್ದಿದೆ, ಸಿಕ್ಕಾಬಟ್ಟೆ ಕಮ್ಮಿ ನಾನು ಅರ್ಲಿ ಮಾರ್ನಿಂಗ್ ಎದ್ದೇಳೋದು. ನಾನು ಯಾವಾಗಲೂ ಲೇಟೇ. ಬಟ್ ಆವಾಗ ಜಾಬಲ್ಲಿದ್ದಾಗ ಮಾತ್ರ ಬೇಗ ಎದ್ದೇಳ್ತಿದ್ದೆ. 5:30 6 ಗಂಟೆ ಹಿಂಗೆ ಎದ್ದು ಬೆಳಗ್ಗೆ ತಿಂಡಿ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಮತ್ತೆ ನಾವು ಮನೆಗೆ ಊಟಕ್ಕೆ ರೆಡಿ ಮಾಡಿ 7 ಗಂಟೆಗೆ ಹೊರಡಬೇಕಿತ್ತು. ನಾನು ಇಲ್ಲಿ 7:15 ಟ್ರೈನ್ ಇತ್ತು, 7 ಗಂಟೆಗೆ ಮನೆಗೆ ಬಿಡಬೇಕಿತ್ತು. ಸೊ ಅವಾಗೆಲ್ಲ ಎದ್ದೇಳ್ತಿದ್ದೆ. ಬಟ್ ಈಗ ಮನೇಲೇ ಇರೋದ್ರಿಂದ ಯಾಕೆ ಅಷ್ಟು ಬೇಗ ಯಾಕೆ ಎದ್ದಬೇಕು ಅನಿಸುತ್ತೆ. ಓಕೆ ಗಾಯ್ಸ್, ನೋಡೋಣ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ. ಪುನರ್ವನ್ನ ಎಬ್ಬಿಸ್ಬಿಟ್ಟು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪುನರ್ವ ಎದ್ದ. ಇವಾಗ ಅವನಿಗೆ ತಿನ್ನೋದಕ್ಕೆ ರಾತ್ರಿ ನೆನೆಸಿಟ್ಟಿರೋ ಬಾದಾಮಿ ಮತ್ತು ದ್ರಾಕ್ಷಿ ಇಷ್ಟು ಕೊಡಬೇಕು, ತಿನ್ನಿಸ್ಬೇಕು ಇವಾಗ. ಮತ್ತು ಇನ್ನೊಂದೇನೆಂದರೆ, ನಾನು ಡೈಲಿ ಎದ್ದಿದ ತಕ್ಷಣ ಹನುಮಾನ್ ಚಾಲೀಸ ಹಾಕ್ತೀನಿ. ತುಂಬ ದಿವಸದಿಂದ ನಾನು ಅದನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಬೆಳಿಗ್ಗೆ ಇವನು ಎದ್ದೇಳೋದು ವೆಯ್ಟ್ ಮಾಡ್ತೀನಿ. ಇವನು ಎದ್ದಿಲ್ಲ ಅಂದರೆ ಹಾಕಲ್ಲ. ಇವನು ಎದ್ದರೆ ಮಾತ್ರ ಎದ್ದ ತಕ್ಷಣವೇ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ನಾವು ಹನುಮಾನ್ ಚಾಲೀಸ ಕೇಳೋದು, ನೀವು ಅಷ್ಟೇ ನಿಮಗೆ ಅನಿಸಿದ್ರೆ ಕೇಳಿ, ಯಾಕಂದರೆ ತುಂಬ ಒಳ್ಳೆಯದು ಹನುಮಾನ್ ಚಾಲೀಸ ಕೇಳೋದು ಪ್ರತಿ ದಿವಸ. ನಾನು ಬೆಳಿಗ್ಗೆ ಸಂಜೆ ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ಬಟ್ ಬೆಳಿಗ್ಗೆ ಅಂತೂ ನಾನು ಮಿಸ್ ಮಾಡಲ್ಲ. ಹನುಮಾನ್ ಚಾಲೀಸ ಹಾಕಿ ಆಮೇಲೆ ಗಣೇಶಂದು ಯಾವುದಾದ್ರು ದೇವ್ರದ್ದು ಹಾಡುಗಳು ಹಾಕ್ತೀನಿ. ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಹಿಂಗೆ ದೇವ್ರ ಹಾಡುಗಳೇ ಹೋಗ್ತಾ ಇರುತ್ತೆ. ಹನುಮಾನ್ ಚಾಲೀಸಾಗೆ ತುಂಬ ಪವರ್ಫುಲ್ ಇದೆ, ಆಯಿತಾ. ಹಂಗಾಗಿ ನಾನು ಹಾಕ್ತೀನಿ. ಅದು ಇವನು ಕೇಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹನುಮಾನ್ ಚಾಲೀಸನ ಹಾಕ್ತೀನಿ. ನಿದ್ದೆ ಮುಗ್ದಿಲ್ವ ಇನ್ನು ನಿಮಗೆ? ಇಲ್ಲ. ಓಕೆ ಗೈಸ್, ಬನ್ನಿ ಬಾದಾಮಿ ತಿನ್ನಕ್ಕೆ ಕೊಡ್ಬೇಕು ಇವನಿಗೆ. ಆ ಕೈಗೊಂದು, ಈ ಕೈಗೊಂದು. 1 ಬಾದಾಮಿ 2 ಒಣದ್ರಾಕ್ಷಿನ ಕೊಡ್ತೀನಿ. ಇದನ್ನು ರೆಗ್ಯುಲರಾಗಿ ಮಾಡ್ಕೊಂಬನ್ನಿ. ನೆನೆಸಿ ಇಟ್ಟಿರೋ ಡ್ರೈ ಫ್ರೂಟ್ಸ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದು ತುಂಬಾ ಒಳ್ಳೆಯದು. ನಮಗೂ ಅಷ್ಟೇ ಮತ್ತು ಮಕ್ಕಳಿಗೂ ಅಷ್ಟೇ. ಇಲ್ಲಿ ನಾನೊಂದು 2 ತಿಂತೀನಿ. 4 ತಿಂತಿದ್ದೆ, ಬಟ್ ಈಗ ಯಾಕೋ ತಿನ್ನೋಕ್ಕೆ ಮನಸ್ಸಿಲ್ಲ. ಹಾಗಾಗಿ ನಾನೊಂದು 2 ನೆನೆಸ್ಕೊಂಡಿದ್ದೀನಿ. ಅವನಿಗೊಂದು ನೆನೆಸಿಟ್ಟಿರ್ತೀನಿ. ಸೊ ಈ ಥರ ಮಾಡಿ ಇವಾಗ ಅವನಿಗೆ ತಿನ್ನೋದಕ್ಕೆ ಕೊಡ್ತೀನಿ. ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ ಅಲ್ವಾ? ಗೋಡಂಬಿ ಬೇಡಪ್ಪ, ಬೆಳಿಗ್ಗೆ ಯಾರು ಗೋಡಂಬಿ ತಿಂತಾರ? ಮಾಡು, ಆಯ್ತು ಮಾಡು. ಗೋಡಂಬಿನೇ ಇದು, ತಿನ್ನು. ನಿಮ್ಗೆ ಆವಾಗಲೇ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ತೋರಿಸಿದ್ನಲ್ಲ ಪ್ಲಾಸ್ಟಿಕ್ ಕವರ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಹಾಕಿದೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಹಿಂಗೆ ಇಟ್ಟರೆ ನೋಡಿ ಆರಾಮಾಗಿ ತೊಗೊಬೋದು. ಬಟ್ ಒಂದು ಕಡೆ ಇಟ್ಬಿಟ್ರೆ
ಈ ಥರ ನೀಟಾಗಿದ್ದರೆ ಚೆನ್ನಾಗೂ ಕಾಣಿಸುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತಗೊಳ್ಳೋಕ್ಕೂ ಕವರ್ ತಗೊಳ್ಳೋದಕ್ಕೂ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಅಷ್ಟು ದಿವಸ ತೊಗೋಬೇಕು ಅಂತಿದ್ದೆ, ಬಟ್ ತೊಗೊಂಡಿರಲಿಲ್ಲ. ಇದು ಆಫರ್ ಇತ್ತು, 89ಗೋ ಏನೋ ಸಿಕ್ತು ನನಗೆ. ಬಟ್ ಇವಾಗ ಅದು ನಾರ್ಮಲ್ ಡೇಸಲ್ಲಿ 100 110 ಹಿಂಗಿರುತ್ತೆ, ಬಟ್ ಆಫರಲ್ಲಿ ನನಗೆ ಕಡಿಮೆಗೆ ಸಿಕ್ತು, ಹಾಗಾಗಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಸೊ ಆಮೇಲಿಂದ ಬಾದಾಮಿ ಅದೆಲ್ಲ ಕೊಟ್ಟಾದಮೇಲೆ ತಿಂಡಿ ನಾನೇನಾದರೂ ಮಾಡೋದು ಲೇಟ್ ಆಗುತ್ತೆ ಇವತ್ತು ಗೊತ್ತಾಗುತ್ತಲ್ಲ. ಸೊ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂದಾಗ ಫಸ್ಟೇ ಅವನಿಗೆ ಹಾಲು ಕೊಟ್ಬಿಡ್ತೀನಿ. ತಿಂಡಿ ರೆಡಿಯಾಗಿದೆ ಅಂದಾಗ ಹಾಲು ಕೊಡೋದಕ್ಕೆ ಹೋಗಲ್ಲ, ಸ್ವಲ್ಪ ಲೇಟ್ ಮಾಡ್ತೀನಿ. ಅಂದರೆ ಒಂದು 11 ಗಂಟೆ 11:15 ಏನಾದರೂ ಕೊಡ್ತೀನಲ್ಲ, ಆ ಟೈಮ್ಗೆ ಹಾಲು ಕೊಡ್ತೀನಿ. ಈ ಥರ ತಿಂಡಿ ಲೇಟ್ ಆಗುತ್ತೆ ಅಂದಾಗ ಫಸ್ಟೇ ಹಾಲು ಕೊಟ್ಬಿಡ್ತೀನಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಮಾತ್ರ ಬೆಲ್ಲ, ಇಷ್ಟು ಹಾಕಿ ಕೊಡ್ತೀನಿ. ಬೆಟರ್ ಅರಿಶಿನ ಸ್ವಲ್ಪ ಸೇರಿಸಿ ಕೊಡೋದು ಮಕ್ಕಳಿಗೆ, ಯಾಕಂದರೆ ಹಾಲು ಕಫ ಕಟ್ಟುತ್ತೆ ಅಂತಾರೆ, ಕೆನೆ ಎಲ್ಲ ಇದಿರುತ್ತಲ್ವ, ಕೆನೆ ತೆಗ್ದಿರಲ್ವಲ್ಲ, ಸೊ ಹಂಗಾಗಿ ಕಫ ಕಟ್ಟುತ್ತೆ ಅಂತಾರೆ. ಸೊ ಈ ಥರ ನಾವು ರೆಗ್ಯುಲರಾಗಿ ಹಾಲು ಕೊಡುವಾಗ ಮಕ್ಕಳಿಗೆ ಒಂದು ಚಿಟಿಕೆ ಅರಿಶಿನ ಅಭ್ಯಾಸ ಮಾಡ್ಕೊಂಬಂದರೆ ಆ ಥರ ಕಫ ಕಟ್ಟೋದು ಅದೆಲ್ಲ ಏನೂ ಆಗಲ್ಲ. ನನಗೆ ಯಾವಾಗಿಂದ ನಾನು ಕೌ ಮಿಲ್ಕ್ನ ಸ್ಟಾರ್ಟ್ ಮಾಡಿದೆ ಆವಾಗಿಂದನೂ ನಾನು ಅಭ್ಯಾಸ ಮಾಡ್ಕೊಂಬಂದಿದ್ದೀನಿ. ಜೊತೆಗೆ ನಾನು ಅಷ್ಟೇ, ನಾನು ಹಾಲು ಕುಡಿದ್ರೂ ಕೂಡ ಒಂದು ಚಿಟಿಕೆ ಅರಿಶಿನ ಬೆಲ್ಲ ಹಾಕ್ಬಿಟ್ಟೆ ನಾನು ಕುಡಿಯೋದು. ಬೆಲ್ಲ ಕೂಡ ಬೆಟರ್ ಅಲ್ವಾ, ಒಳ್ಳೇದಲ್ವಾ ಸಕ್ಕರೆ ಕಂಪೇರ್ ಮಾಡಿದ್ರೆ. ಹಾಲಿಗೆ ನಾನು ಕೂಡ ಸಕ್ಕರೆ ಬಳಸಲ್ಲ, ಅವನಿಗೂ ಸಕ್ಕರೆ ಹಾಕಲ್ಲ. ನನಗೆ ಯಾರೋ ಕೇಳ್ತಿದ್ರಿ ನಿಮ್ಮ ಮನೇಲಿ ಯಾರೋ ಕಮೆಂಟ್ ಮಾಡಿದರು ಬೂಸ್ಟ್ ಯಾರಿಗೆ ಅಂತ. ಆ್ಯಕ್ಚುಲಿ ಅದನ್ನು ನಾನೇ ತೊಗೊತೀನಿ. ಬರೀ ಹಾಲು ಕುಡಿಯೋಕ್ಕೆ ಬೇಜಾರಾಗುತ್ತಲ್ಲ, ಸೊ ಸಮ್ಟೈಮ್ಸ್ ಬೂಸ್ಟ್ ಹಾಕ್ತೀನಿ. ಒಂದು ದಿವಸ ಬೂಸ್ಟ್ ಹಾಕ್ಕೊಂಡ್ರೆ ಒಂದು ದಿವಸ ಹಾರ್ಲಿಕ್ಸು, ಈ ಥರ ಚೇಂಜ್ ಮಾಡ್ಕೊಂಡು ಕುಡಿತೀನಿ. ಪ್ರಾಡಕ್ಟ್ ಬಂದಿತ್ತು, ನೋಡಿದ್ರೆ ಎಲ್ಲ ಫುಲ್ಲು ಲೀಕ್ ಆಗೋಗಿದೆ. ಈ ಥರ ಎಲ್ಲ ಓಪನ್ ಆಗಿ ಎಲ್ಲ ಲೀಕ್ ಆಗಿದೆ. ಔಷಧಿ ಗೊತ್ತಿಲ್ಲಪ್ಪ, ನಾನು ಯಾರಿಗೂ ಮಾಡಿಲ್ಲ, ನಾನು ಯಾರಿಗೂ ಕಾಲ್ ಮಾಡಿಲ್ಲ. ಸುಮ್ಮನೆ ಟೈಮ್ ಈಗ 1:30. ಪುನರ್ವೊಂದು ಊಟ ಆಯಿತು. ಊಟ ಅನ್ನ ಸಾಂಬಾರು ಮಾಡಿದ್ದೆ. ವಿಡಿಯೋ ಮಾಡ್ಕೊಳ್ಳೋದು ಮರ್ತೆ ನಾನು. ಯೂಶ್ವಲಿ ನಾನು 1:30ಗೆಲ್ಲ ಮಲಗಿಸ್ಬಿಡ್ತೀನಿ, ಬಟ್ ಇವತ್ತು ನಾನು ಎದ್ದಿದ್ದು ಲೇಟ್ ಆಯ್ತಲ್ಲ, 9 ಗಂಟೆಗೆ ಎದ್ದಲ್ಲ, ಹಂಗಾಗಿ ಒಂಚೂರು ಒಂದು ಅರ್ಧ ಗಂಟೆ ಲೇಟಾಗಿ ಮಲಗಿಸ್ತೀನಿ. ಸೊ ಇದ್ರ ಜೊತೆಗೆ ನಾನು ಈಗ ಊಟ ಮಾಡಿಸ್ಬಿಟ್ಟು ಆಟ ಆಡ್ತಾ ಇದ್ದೇನೆ. ಒಂದು 10 ನಿಮಿಷ ಆಟ ಆಡಿಸ್ಬಿಟ್ಟು ಕರ್ಕೊಂಡೋಗಿ ಮಲಗಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ದು ಕೆಲಸ ಮಾಡ್ಕೊತಾ ಇರ್ತೀನಿ ನಾನು. ಕಾಲ್ ಬರುತ್ತಲ್ಲ, ಸೊ ಅವ್ರಿಗೆಲ್ಲ ರಿಟರ್ನ್ ಕಾಲ್ ಮಾಡಿ ಬಂದಿರೋ ಮೆಸೇಜ್ಗೆಲ್ಲ ರಿಪ್ಲೈ ಕೊಡ್ತಾ ಇರ್ತೀನಿ. ಇವಾಗ ಹಿಂಗೆ ಜೊತೆಗೆ ಮೇಂಟೈನ್ ಮಾಡ್ಕೊತೀನಿ. ಒಂದು ಕಡೆ ಮನೆ ಕೆಲಸನೂ ಮಾಡ್ಕೊತೀನಿ, ಈ ಕಡೆ ಕಾಲ್ ಬಂದರೆ ಕಾಲು ಪಿಕ್ ಮಾಡ್ಕೊಂಡು ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇರ್ತೀನಿ, ಈ ಕಡೆ ಇವನ ಕಡೆನೂ ಗಮನ ಕೊಡ್ತಾ ಇರ್ತೀನಿ. ಹಿಂಗೆ ಎಲ್ಲ ಕಡೆ ಮಲ್ಕೊಳ್ಳಲ್ವಾ. ಆಯಿತು, ಸ್ನಾನ ಮಾಡಿಸಿಲ್ಲ, ತುಂಬ ಮೋಡ ಇದೆ ಇವತ್ತು, ಬಿಸಿಲೇ ಬಂದಿಲ್ಲ, ನೀರು ಕಾದಿಲ್ಲ, ಹಾಗಾಗಿ ಸ್ನಾನ ಮಾಡಿಸಿಲ್ಲ. ಮಲಗಿ ಎದ್ದ ಮೇಲೆ ಸ್ನಾನ ಮಾಡಿಸ್ಬೇಕು ಅವನಿಗೆ ಸಂಜೆ ತನಕ ಸ್ವಲ್ಪ ಬಿಸಿನೀರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರಲ್ವಂತೆ, ಮತ್ತೆ ಹೆಂಗೆ ಬರುತ್ತೆ? ಸೊ ಪುನರ್ವನ್ನ ಮಲಗಿಸ್ಬಿಟ್ಟು ನಾನು ಆ್ಯಕ್ಚುಲಿ ಈ ವ್ಲಾಗ್ ಶುರು ಮಾಡಿದ್ದೇನೆ. ನಮ್ಮದು ಫುಲ್ಲು ಪುನರ್ವೊಂದು ಡೈಲಿ ರೊಟೀನ್ ಏನಿದೆ ಅದನ್ನು ಕಂಪ್ಲೀಟ್ ತೋರಿಸೋಣ ಅಂತ. ಬಟ್ ಅವತ್ತೆಲ್ಲ ನನಗೆ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಫುಲ್ಲು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗಾಗಿ ಇದನ್ನು ಇಷ್ಟಕ್ಕೆ ಬಿಡ್ತಾಯಿದ್ದೀನಿ. ಇನ್ನೊಂದು ಸಲ ಯಾವಾಗಾದರೂ ಆದಷ್ಟು ನಾನು ಟ್ರೈ ಮಾಡ್ತೀನಿ ಬೆಳಗ್ಗಿಂದ ಸಂಜೆ ತನಕ ಹೆಂಗಿರುತ್ತೆ ರೊಟೀನ್ ಅದನ್ನು ತೋರಿಸೋದಕ್ಕೆ. ಸೊ ಹಂಗೆ ಹೇಳ್ಬಿಡ್ತೀನಿ ಸದ್ಯಕ್ಕೆ. ಈಗ ಅವ್ನು ಮಲಗಿದ ಎದ್ದ ಮೇಲೆ ಅವ್ನಿಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ. ತಿನ್ನೋದಕ್ಕೆ ಕೊಟ್ಟಮೇಲೆ ಒಂದಷ್ಟೊತ್ತು ಆಟ ಆಡಿಸಿ ಮತ್ತೇನು ರಾತ್ರಿ 8:30ಗೆ ಊಟ ಮಾಡಿಸಿ 10 ಗಂಟೆಗೆ ನನ್ನ ಮನೇಲಿ ಲೈಟ್ ಆಫ್ ಆಗುತ್ತೆ. ಅವ್ರು ಎಷ್ಟೊತ್ತಿಗಾದರೂ ಮಲ್ಕೊಳ್ಳಿ ಅವನು, ಬಟ್ 10:30ಗೆ ಲೈಟ್ ಆಫ್ ಆಗುತ್ತೆ. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.